ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ರವಾ ಪಡ್ಡು ಮತ್ತು ಟೊಮೊಟೊ ಚಟ್ನಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಸಾಮಾನ್ಯವಾಗಿ ಅಕ್ಕಿ ಜೊತೆ ಉದ್ದಿನಬೇಳೆ ಹೆಸರುಬೇಳೆ ಹಾಕಿ ಪಡ್ಡು ಮಾಡ್ತೀವಿ ಅಲ್ವಾ. ಇವತ್ತು ಉಪ್ಪಿಟ್ಟು ರವೆಯಿಂದ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಪಡ್ಡುವನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಕೆಜಿ ಮೀಡಿಯಮ್ ರವೆ, 100 ಗ್ರಾಮ್ ಮೀಡಿಯಮ್ ಅವಲಕ್ಕಿ, ತೆಂಗಿನಕಾಯಿ ತುರಿ 1 ಕಪ್ಪು, ಜೀರಿಗೆ 1 ಸಣ್ಣ ಚಮಚ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಮೊದಲು ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರು ಸೋರಿಸಿಟ್ಕೊಳ್ಬೇಕು. ರವೆ ದಪ್ಪಕ್ಕಿದ್ರೆ ಮಿಕ್ಸಿಯಲ್ಲಿ ಚಿರೋಟಿ ರವೆ ಥರ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ನೆನೆಸಿರೋ ಅವಲಕ್ಕಿನ ಹಾಕಿ 1 ಕಪ್ ನೀರು ಸೇರಿಸಿ ಇಡ್ಲಿ ಹಿಟ್ಟಿನ ಹದಕ್ಕೆ ಈ ರೀತಿ ರುಬ್ಕೊಳ್ಬೇಕು. ಆಮೇಲೆ ಇದನ್ನು 10 ನಿಮಿಷ ಹಾಗೆ ಇಡಬೇಕು. ಅಷ್ಟರಲ್ಲಿ ನಾವು ಟೊಮೊಟೊ ಚಟ್ನಿ ಮಾಡೋದನ್ನು ಹೇಗೆ ಅಂತ ನೋಡೋಣ. ಒಂದು ಬಾಣಲಿಯಲ್ಲಿ ಮೆಂತ್ಯ ಅರ್ಧ ಟೀ ಸ್ಪೂನು, ಉದ್ದಿನಬೇಳೆ 1 ಟೀ ಸ್ಪೂನು, ಸಾಸಿವೆ ಅರ್ಧ ಟೀ ಸ್ಪೂನು, ಜೀರಿಗೆ 1 ಟೀ ಸ್ಪೂನ್ ಹಾಕಿ ಎಣ್ಣೆ ಹಾಕದೇ ಡ್ರೈ ಆಗಿ ಹುರ್ಕೊಳ್ಬೇಕು. ಮೀಡಿಯಮ್ ಹಿಟ್ಟಿನಲ್ಲಿ ಹುರ್ಕೊಳ್ಬೇಕು. ಸಾಸಿವೆ ಚಿಟಪಟ ಅಂದಾಗ ತೆಗೆದು ಪ್ಲೇಟ್ಗೆ ಹಾಕಿ ತಣ್ಣಗಾಗಿ ಬಿಡಬೇಕು. ಈಗ ಅದೇ ಬಾಣಲಿಯಲ್ಲಿ 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 15 ಬೆಳ್ಳುಳ್ಳಿ ಹೆಸರುಗಳನ್ನ ಎಣ್ಣೆ ಹಾಕಿ ಡ್ರೈ ಆಗಿ ಹುರ್ಕೊಂಡು ತಣ್ಣಗೆ ಮಾಡೋಕ್ಕೆ ಬಿಡಬೇಕು. ಆಮೇಲೆ ಪಡ್ಡುಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವೀಟ್ ಕಾರ್ನ್ 1 ಕಪ್ಪು, ದಪ್ಪ ಮೆಣಸಿನ್ಕಾಯಿ ಮತ್ತು ಬೀನ್ಸು ಸಣ್ಣ ಹೆಚ್ಚಿಟ್ಕೊಂಡಿರೋದು 1 ಕಪ್ಪು, ಕ್ಯಾರೆಟ್ ತುರಿ 1 ಕಪ್ಪು, 2 ಮೀಡಿಯಮ್ ಈರುಳ್ಳಿ ಅಂದರೆ ಅದು 1 ಕಪ್ ಆಗುವಷ್ಟು ಈರುಳ್ಳಿ, ಒಂದು 10-12 ಹಸಿಮೆಣಸಿನ್ಕಾಯಿ ಖಾರವಾಗಿರೋವಂಥದ್ದು, ಇಷ್ಟು ಹಾಕಿ ಚೆನ್ನಾಗಿ 1 ನಿಮಿಷ ಮೀಡಿಯಮ್ ಉರಿನಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಹಾಫ್ ಕುಕ್ ಆಗಿರೋ ಸಾಕು. ಈ ಥರ ತಿರುಗಿಸ್ಕೊಳ್ತಾ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು 30 ಸೆಕೆಂಡು ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಫ್ರೆಂಡ್ಸ್, ಇದು ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಮತ್ತು ಸ್ನ್ಯಾಕ್ಸ್ಗೂ ಕೂಡ ಲೈಟಾಗಿ ನಾವು ಮಾಡಿ ಉಪಯೋಗಿಸ್ಬೋದು. ತುಂಬ ಟೇಸ್ಟಿಯಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅರ್ಧಂಬರ್ಧ ಬೆಂದಿದೆ ತರಕಾರಿಗಳೆಲ್ಲ. ಇದು ಸ್ವಲ್ಪ ತಣ್ಣಗೆ ಹಾಕಿಡೋಣ. ಅಷ್ಟೊತ್ತಿಗೆ ನಾವು ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡಿಟ್ಕೊಂಡು ಅದೇ ಮಿಕ್ಸಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕಿ 1 ಟೀ ಸ್ಪೂನಷ್ಟು ಹುಣಸೆಹಣ್ಣು, ಒಂದು 5-6 ಟೊಮೊಟೊ ಹಣ್ಣು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚಟ್ನಿಗೆ ಎಷ್ಟು ಬೇಕಷ್ಟು ಹಸಿ ಕರಿಬೇವಿನ ಸೊಪ್ಪು ಹಾಕಿ ಈ ಥರ ನೈಸಾಗಿ ರುಬ್ಕೊಳ್ಬೇಕು. ಆಮೇಲೆ ಒಂದು ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಹಿಂಗು ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಇದರಲ್ಲಿ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕಿ ತಿರುಗಿಸ್ತಾ ಇರಬೇಕು. ಈ ಚಟ್ನಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ಪೂರಿ, ರೊಟ್ಟಿ ಮತ್ತು ಅನ್ನಕ್ಕೂ ಕೂಡ ನೆಂಚ್ಕೊಂಡು ಊಟ ಮಾಡ್ಬೋದು. ಇವಾಗ 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ ಪೌಡ್ರ್ ಮಾಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಅಷ್ಟು ಹಾಗೆ ಇಡಬೇಕು. ಈ ಥರ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ತಿರುಗಿಸ್ತಾ ಇರಬೇಕು. ಈಗ ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಹಿಟ್ಟು 10 ನಿಮಿಷದವರೆಗೂ ಚೆನ್ನಾಗಿ ನೆಂದಿದೆ. ಇದಕ್ಕೆ ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಮತ್ತು ಅರ್ಧಂಬರ್ಧ ಬೇಯಿಸಿಟ್ಕೊಂಡಿರೋಂಥ ತರಕಾರಿಗಳನ್ನ ಹಾಕಿ ಬೇಕಿದ್ರೆ ನೀವು ಉಪ್ಪು ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ
ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಬೇಕಾಗುತ್ತೆ. ಇದನ್ನು ಪಡ್ಡು ಹಂಚಲು ಮಾಡ್ಬೋದು, ದೋಸೆ ಹಂಚಲು ಮಾಡ್ಬೋದು. ನಾನಿವತ್ತು ಪ್ಯಾನಲ್ಲಿ ಮಾಡ್ತಾಯಿದ್ದೀನಿ. ಪಡ್ಡು ಥರನೇ ಗುಂಡು ಮಾಡ್ಬೋದು, ಇಲ್ಲ ಅಂದರೆ ಸ್ವಲ್ಪ ಫ್ಲ್ಯಾಟ್ ಮಾಡಿ ಬನ್ಸ್ ಥರ ಮಾಡ್ಕೊಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಚೆನ್ನಾಗಿ ಕಾಯ್ದ ಮೇಲೆ ಒಂದೇ ಸೌಟಷ್ಟು ಈ ಥರ ಹಿಟ್ಟನ್ನು ಹಾಕಬೇಕು. ತುಂಬ ಕ್ರಿಸ್ಪಿಯಾಗೂ ಬರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, 1 ನಿಮಿಷ ಆದಮೇಲೆ ಈ ಥರ ತಿರುಗಿಸಾಕಿ ಇನ್ನೊಂದು ಅರ್ಧ ನಿಮಿಷ ಬೇಯಿಸಬೇಕು. ಇಲ್ಲಿ ಒಂದು ವಿಷಯ ಏನಂದರೆ, ಫಸ್ಟ್ ಎಣ್ಣೆ ಹಾಕಿದ್ದೀನಲ್ಲ, ಅದೇ ಎಣ್ಣೆಯಲ್ಲಿ 3 ಟ್ರಿಪ್ ತನಕ ನಾವು ಪಡ್ಡುಗಳನ್ನ ಬೇಯಿಸ್ಕೊಳ್ಬೋದು. ಮತ್ತು ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಈ ಥರ ಮಾಡಿ ಸ್ವಲ್ಪ ಫ್ಲ್ಯಾಟ್ ಮಾಡಿದ್ರೆ ಬೇಗ ಬೇಯುತ್ತೆ. 4 ಪಡ್ಡು ಒಬ್ಬೊಬ್ಬರಿಗೆ ಸಾಕಾಗುತ್ತೆ ಒಂದು ಟೈಮ್ಗೆ. ಏಕೆ ತರಕಾರಿಗಳು ಹಾಕಿರೋದ್ರಿಂದ ನಮ್ಗೆ ಅಷ್ಟು ಹೆವಿ ಆಗಿಬಿಡುತ್ತೆ. ಇದಕ್ಕೆ ಫ್ರೆಶ್ಶಾಗಿ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಏನೂ ಇಲ್ಲ, ಚಟ್ನಿ ಪುಡಿ ತುಪ್ಪ ಹಾಕೊಂಡು ಕೂಡ ತಿನ್ಬೋದು. ಫ್ರೆಂಡ್ಸ್, ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಮತ್ತು ಶೇರ್ ಕೂಡ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಚಾನಲ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೆಕ್ಸ್ಚರು ಕಲರು ಬಂದಾಗ ನಾವು ತಿರುಗಿಸಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು. ಆಗ ಸ್ವಲ್ಪ ಅಗಲ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಷ್ಟು ಮೀಡಿಯಮ್ ಹೀಟಲ್ಲೇ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.